ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ? ನಾವೀಗ ಸಾಲಿಗ್ರಾಮದಲ್ಲಿ ಐತಿ. ಇವತ್ತು ಸಾಲಿಗ್ರಾಮ ಸುಧೀಂದ್ರ ಐತಾಳ್ರ ಮನೆಗೆ ಬಂದಿದ್ದು ಗಾಣಿ. ಮೊನ್ನೆ ಇತ್ತಲ್ಲ ಸುಧೀಂದ್ರ ಐತಾಳ್ರ ಮನೆಯಲ್ಲ ಎನಿಮಲ್ ರೆಸ್ಕ್ಯೂ ಟೀಮ್ ಅವ್ರು ಬಂದು ಎಲ್ಲ ದಾಳಿ ಎಲ್ಲ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಬಂತ ಬಂದಿತ್ತು. ಮತ್ತೆ ಅದ್ರ ಬಗ್ಗೆ ಎಲ್ಲ ವಿಶೇಷ ಮಾಹಿತಿ ಈಗ ಸುಧೀಂದ್ರ ಐತಾಳ್ರು ಕೊಡ್ತಾರೆ. ಬನ್ನಿ ಅವರು ನೇರವಾಗಿ ಮಾತಾಡ್ಸೋರ್ನಿಗೆ. ಮತ್ತೆ ಹೇಗಿದ್ರಿ? ಇತ್ತಲ್ಲ ಬದುಕೋಕೆ ಬಿಡುದಿಲ್ಲ, ಸಾಯಕ್ ಬಿಡುದು ಇಲ್ಲ. ಅಲ್ಲ ಮೊನ್ನೆ ಎಲ್ಲ ಸುಮಾರು ಸಲ ರೈಡ್ ಆಯ್ತಲ್ಲ ಪುನಃ ಮೊನ್ನೆ 2006ರಿಂದ 7 ಸಲ ಆಯ್ತು. ಈಗ ಮೊನ್ನೆ ರೈಡ್ ಸಮೇತ 7 ಸಲ ಆಯ್ತಾ? 7 ಸಲ ಆಯ್ತು. ಹೌದಾ? ಒಟ್ಟು ಬದುಕೋಕೆ ಬಿಡುದಿಲ್ಲ. ನೋಡಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಅಂತ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿತ್ತಲ್ಲ 2007ರಲ್ಲಿ ರಿಜಿಸ್ಟರ್ ಆಗಿದೆ ನಂದು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅತ್ಯುತ್ತಮ ಸಾಧನೆ ಜಿಲ್ಲೆಯಲ್ಲಿ ಅಂತ. ನನ್ನ ಮಗನಿಗೆ ಹೊಯ್ಸಳ ಶೌರ್ಯ ಪ್ರಶಸ್ತಿ ಬಂದಿತ್ತು. ಯಾವುದಕ್ಕೂ ಬೆಲೆನೇ ಇಲ್ಲ. ಇವರದ್ದೇ ಒಂದು ದಾಳಿ ಕಂಬಳ ಮಾಡುವಾಗ ಅಂತ ಎಲ್ಲ ಒದ್ದಾಡಿ ಇದು ಮಾಡಿರಲ್ಲ, ಕೇಸ್ ಹಾಕಿರಲ್ಲ, ಅದೇ ಕಂಪನಿಯವರು ಪೇಟದವರು. ನಮ್ಮ ಡಿಸಿ, ಪುಷ್ಪಾಲನೆ ಇಲಾಖೆ, ಪೊಲೀಸ್ ಇಲಾಖೆ ಇವ್ರದ್ದೆಲ್ಲ ಫೋರ್ಸ್ ಎಲ್ಲ ಕಳಿಸಿಕೊಡ್ತಾರೆ. ಅದೇ ನಮ್ಮ ಕೆಲಸ ಯಾವ್ದಾರು ಆಯ್ಕಂದ್ರೆ ಆ ಬದಿಗೆ ಹೋದ್ರೆ ಗಂಟೆ ಗಟ್ಟಲೆ ಇಡೀ ದಿನ ಕಾದ್ರೂ ಅವ್ರು ಸಿಕ್ಕುದಿಲ್ಲ ನಮ್ಗೆ. ಹೇಳಿದ ತಕ್ಷಣ ಹೆಂಗ್ ರೆಡಿ ಆಗಿ ಬರ್ತಾರ ಇವ್ರು, ಫೋರ್ಸ್ ಗಾಡಿಯೆಲ್ಲ ಹೆಂಗ್ ಕಳಿಸಿಕೊಡ್ತಾರ? ಅಲ್ಲ ಐತಲ್ರಿ ಪದೇ ಪದೇ ಪೇಟದ ನಿಮ್ಮ ದಾಳಿ ಮಾಡೋದು ಯಾಕಂದ್ರೆ ನಿಮ್ಮ ಮೇಲೆ ಹಿಂದಿನ ಒತ್ತಡ ಇದೆ. ಒತ್ತಡ ಇದ್ರು ಇವ್ರೇನು ಅನ್ನ ತಿನ್ನುದಿಲ್ವಾ? ಪ್ರಾಣಿಗಳನ್ನು ರಕ್ಷಣೆ ಮಾಡುವುದೊಂದು ಗೊತ್ತಾಗುದಿಲ್ವಾ? ಅದು ಪೇಟದಲ್ಲಿ ಬೇಕಾದಷ್ಟು ಫಂಡ್ ಇದೆ. ಆ ಫಂಡ್ ನಮ್ಮ ಸ್ವಲ್ಪ ರಿಲೀಸ್ ಮಾಡ್ಲಿ, ನಾವು ಸ್ವಚ್ಛತೆಯಿಂದ ಇಡುವ, ಚಂದ ಬಿಲ್ಡಿಂಗ್ ಮಾಡುವ. ವನತಾರ ಮಾಡ್ದಂಗೆ ಅಂಬಾನಿ ಮಾಡ್ದಂಗೆ ನಾನು ಮಾಡ್ತೇನೆ, ನನಗೂ ಆಸೆ ಇದೆ. ಎಲ್ಲ ಮೊನ್ನೆ ಬಂದವರು, ನಾನು ಹಂಗಲ್ಲ. 45 ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿದ್ದೆ. 45 ವರ್ಷದಿಂದ ಮಾಡ್ತಾ ಇದ್ದೆ. ಒಂದು ಗೌರ್ಮೆಂಟ್ ಶಾಲೆ ಮಕ್ಕಳು ಪ್ರಾಣಿ ಕಾಣಕಂದ್ರೆ ನಮ್ಮಲ್ಲಿ ಕರ್ಕೊಂಡ್ ಬರ್ತಿದ್ರು. ಇಲ್ಲಿ ಹೌದಲ್ಲ? ಮತ್ತೆ ನೀವು ಯಾವುದೇ ದುಡ್ಡನ್ನು ತಗೊಂತಿಲ್ಲ, ಫ್ರೀ ಮಾಡೋದಲ್ಲ? ಫ್ರೀ ಸರ್ವಿಸ್ ತಂದು ಅಲ್ಲ. ಎಲ್ಲಿ ಒಂದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿದ್ದು ಹಾಗೆ ಬಾಚ್ಕೊಂಡು ಬರ್ತೆ. ಇವ್ರ ಕಡೆಗೆ ಕೈಗೆ ಗ್ಲೌಸ್, ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಾ ಇಲ್ಲ ನಾನು. ಅಲ್ಲ ಐತಲ್ರಿ ಈ ಪೆಟ್ಟ ನಾಯಿ ಮತ್ತೆ ಬೇರೆ ಪ್ರಾಣಿಗಳಿದ್ವಲ್ಲ ಅವನ್ನೆಲ್ಲ ಈಗಲೂ ಜನ ಬೇರೆ ಬೇರೆ ಕಡೆ ತಂದು ಬಿಟ್ರಲ್ಲ ಇಲ್ಲಿಗೆ. ಅಲ್ಲ ನಾನು ಇಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಪೂರ ಪಶುಪಾಲನೆ ಇಲಾಖೆ ತಂದು ಹಾಕಿ ಬರ್ತೇನೆ. ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳುದಿಲ್ಲ. ಅಲ್ಲ ಇದು ಸುಮಾರು ಸಲ ಆಯ್ತಲ್ಲ ಈ ದಾಳಿ? ನಿಮ್ಮ 7 ಸಲ ಆಯ್ತು ಪೇಟದವ್ರು ದಾಳಿ ಮಾಡಿ. ಹೌದಾ? ಅಲ್ಲ ಮೊನ್ನೆ ಬಂದ್ರಲ್ಲ ಎಂತ ತಗೊಂಡೋದಿದ್ರೆ ಮನ್ಸಿಗೆ ಬೇಜಾರಂದ್ರೆ ಡಿಸಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು, ಮತ್ತೆ ಪಶುಪಾಲನೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ರು. ಯಾಕೋಸ್ಕರ ಇವ್ರಿಗೆ ಒಂದು ಅರ್ಜೆಂಟ್ ಮನೆಗೆ ಹಾವು ಬರ್ಲಿ ಅಥವಾ ನಾಯಿಗೆ ಆಕ್ಸಿಡೆಂಟ್ ಆಗಲಿ ಐತಾಳಿರ್ಬೇಕು. ಅರ್ಧ ರಾತ್ರಿ ಕರೆದ್ರು ಐತಾಳಿರ್ಬೇಕು. ಹಗಲು ರಾತ್ರಿ ಪ್ರಾಣಿಗಳ ಸೇವೆಗಾಗಿ ಇದ್ದಾವ. ಇದನ್ನ ಕೈ ಮಾಡಿಸೋಕೆ ದೇವರೇ ಬರ್ಬೇಕೇನು? ಅಲ್ಲ ನೀವು ಇದು ಐತಾಳ 40 ವರ್ಷ ಆಯ್ತಲ್ಲ ಈ ಸೇವೆ ಮಾಡಿ ಶುರು ಮಾಡಿ, ಆದ್ರೂ ಪದೇ 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 ನಿಮ್ಮ ಮೇಲೆ ದಾಳಿ ಮಾಡ್ತಿರೋದು ಇಲ್ಲಿ ಮನೆ ಬಂದಲ್ಲ? ಇದು ಹಿಂದಿನ ಯಾವ್ದೋ ಒತ್ತಡ ಇದೆ, ಯಾರ್ದೋ ಕೈ ಹೊಡಿತಲ್ಲ? ಅಲ್ಲ ಆ ಕೈವಾಡ ಅವನ ಮೇಲಿದ್ದ ಅಂತ ಅಲ್ಲ. ಅಲ್ಲ ಮತ್ತೆ ಈ ಫ್ರೀ ಆಗಿ ಸರ್ವಿಸ್ ಮಾಡೋದು ಯಾವ ದುಡ್ಡು ಅಂತ ತಗೊಂತಿಲ್ಲ ನೀವು? ಇಲ್ಲಪ್ಪ, ನಾನು ಮನೆ ನೋಡಿ ನೋಡಿದೆ ಮನೆ ನೋಡಿ. ಅಲ್ಲ ಮತ್ತೆ ಕೆಲವರು ಹೇಳ್ತಾರೆ ಐತಾಳ್ರೆ ಪ್ರಾಣಿಗಳನ್ನ ಸೇಲ್ ಮಾಡ್ತದಕ್ಕೂ ಒಳ್ಳೆ ದುಡ್ಡು ಮಾಡಿರಂತ, ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಪ್ರಾಣಿಗಳು ಸೇಲ್ ಮಾಡೋದು ನೋಡಿ ಸನ್ಯಾಸಿ ಆಗಿದೆ ಈಗ, ಬೇಜಾರಾಗಿ. ಹೌದು ಅದೇ ಹೇಳದ್ದು, ದುಡ್ಡು ಮಾಡಿ ಜಾಸ್ತಿ ಆಯ್ತು. ಅಲ್ಲ ಈಗ ನಿಮ್ಮ ಮನೆ ನೋಡಿ ಗೊತ್ತಾಯ್ತು ನೋಡಿ. ಅಲ್ಲ ಒಂದು 25 ಲಕ್ಷ ಸಾಲದಲ್ಲಿದ್ದೆ, ಬ್ಯಾಂಕ್ ಸಾಲ, ಬಡ್ಡಿಯವರ ಹತ್ರ ಸಾಲ ಅನ್ಕೊಳ್ಳಿ. ಈಗ ಮತ್ತೆ ಯಾವ್ದು ಪ್ರಾಣಿಗಳಿಲ್ಲ ಅಲ್ಲಿ, ಕಮ್ಮಿ ಅಲ್ಲ ಯಾವ್ದು ಇಲ್ಲ ಅಲ್ಲಿ ಈಗ? ಈ ಆಡು, ಕುರಿ, ಕೋಳಿ ಇದನ್ನೆಲ್ಲ ಸಾಕೊಂಡಿದ್ದೆ ಅಷ್ಟೇ ಅಲ್ಲ. ಅದಕ್ಕೋಸ್ಕರ ನನ್ನ ಮನೆ ತುಂಬಾ ಪ್ರಾಣಿಗಳಿರ್ಬೇಕು. ಅಲ್ಲ ಐತಾಳ್ರಿ ಇದೆಲ್ಲ ನೀವು ದುಡ್ಡು ಕೊಟ್ಟು ತಂದು ಎನಿಮಲ್ಸ್ ಅಲ್ಲ? ಹೌದು, ಸಾಲ ಮಾಡಿ ತಂದು. ಸಾಲ ಮಾಡಿ ತಂದಲ್ಲ? ಸಾಲ ಮಾಡಿ ತಂದು. ನನ್ನ ಮನೆ ತುಂಬಾ ಪ್ರಾಣಿಗಳಿರ್ಬೇಕು. 25 ಲಕ್ಷದ ಪ್ರಾಣಿ ಪಕ್ಷಿಗಳು ಹೊರದೇಶದ ಶೋಕಿಗೋಸ್ಕರ ಸಾಕಿದ್ದು, ಅದನ್ನೆಲ್ಲ ದಾಳಿ ಮಾಡಿ ತಗೊಂಡವ್ರು. ಅದು ಮುಟ್ಲಿಕ್ಕಿಲ್ಲ ಅವರು. ಪೆಟ್ ಶಾಪ್ ನೆಲ್ಲ ದಾಳಿ ಮಾಡಿ ಅಲ್ಲ ಇವ್ರು ಹೋಗಿ. ಮನೇಲಿ ಸಾಕ್ಲಿಕ್ಕೆ ಯಾವ ಲೈಸೆನ್ಸ್ ಅಗತ್ಯ ಇಲ್ಲ, ಬೇಡಲ್ಲ. ಅಂಗಡಿ ಇದ್ದವರಿಗೆ ಲೈಸೆನ್ಸ್ ಬೇಕು, ಪ್ರಾಣಿ ಕಲ್ಯಾಣ ಮಂಡಳಿ ನೀವು ಹೊಸದಾಗಿ ಬಂದಿದೆ ಮಾಡಿ. ಓಕೆ, ಅಂಗಡಿಯಿಂದ ತಗೊಂಡು ನಾವು ಸಾಕೋರಿಗೆ ಅವ್ರ ಅಂಗಡಿಯವ್ರಿಗೆ ನಮ್ಗೆ ಲೈಸೆನ್ಸ್ ಮಾಡಿ ಕೊಡ್ಬೇಕು. ಬೆಂಗಳೂರಲ್ಲಿ ಇದೆ ರಿಸರ್ವ್ ಮಾರ್ಕೆಟ್ ಇದೆ, ಬಾಂಬೆಲಿ ಪ್ರಾಫಿಟ್ ಮಾರ್ಕೆಟ್ ಇದೆ, ಅಲ್ಲಿಂದ ನಾವು ತರಿಸುವಂಥದ್ದು. ಅವ್ರು ನಮ್ಗೆ ಲೈಸೆನ್ಸ್ ಮಾಡಿ ಕೊಡ್ಬೇಕು. ಐತಾದ್ರೆ ಇದಕ್ಕೆ ಲೈಸೆನ್ಸ್ ಬೇಕು ತಗೊಂಡು ಹೋಗ್ತಾರೆ, ನಾವು ಕೊಡುದಿಲ್ಲ. ಲೈಸೆನ್ಸ್ ಉಂಟು ನಿಮ್ಮನ್ನು ಕೇಳಿಕೊಡ್ಬೇಕು. ಅಲ್ಲ ಈ ರೀತಿ ಅದು ಬರೀ ಬೇಜಾರಲ್ಲ, ನೀವು ಬೇಜಾರಲ್ಲ, ಮಾನಸಿಕವಾಗಿದೆ. ಪದೇ ಪದೇ ಹೇಗೆ ಅದೇ ಅಲ್ಲ ಒಂದ್ಸಲ ಇದೇ ಕಾರಣಕ್ಕಲ್ಲ ಒಂದ್ಸಲ ಜೈಲಿ ಸತಿ ಹಾಕಿದ್ರಲ್ಲ ಅವತ್ತೊಂದ್ಸಲ 2007ರಲ್ಲಿ ಬಿಡಿ. ಅದು ಕಡೆ ಮುಳ್ಳಂಗೆ 20 ವರ್ಷ ಸಾಕಿ ನೆಮ್ಮದಿ ಇತ್ತು ನಂಗೆ. ಅವ್ರು ಸಾಯಿಸಿದ ಒಂದು ಬೇಜಾರಿದೆ ನಂಗೆ, ಎಲ್ಲ ಸಾಯಿಸಿ ತಗೊಂಡು ಹೋದ್ರು, ಅದೊಂದು ದುಃಖ ಇದೆ. ಆದ್ರೂ ಅದು 20 ವರ್ಷ ಸಾಕಿದೆ ಅಂತ ಮನಸ್ಸಿಗೆ ನೆಮ್ಮದಿ ಇದೆ ನಂಗೆ. ಅಲ್ಲ ಆಯ್ತು ಈ ಪ್ರಾಣಿಗಳು ತಗೊಂಡ್ರಲ್ಲ ಅವ್ರು ಎಂತ ಮಾಡ್ತಾರೆ? ತಗೊಂಡೋಗಿ ಎಲ್ಲ ಮೃಗಾಲಯಕ್ಕೆ ಡೀಲ್ ಅವ್ರದ್ದು. ಜನರು ಸಾರ್ವಜನಿಕರು ಕೇಳಬೇಕು ಅವರಿಗೆ ಆ ತಗೊಂಡೋದಂತ ಪ್ರಾಣಿಗಳನ್ನ ಇದನ್ನೆಲ್ಲ ವಿಡಿಯೋ ಹಾಕ್ತಿರೋ ಯೂಟ್ಯೂಬಿಗೆ. ಐತಂದ್ರದ್ದು ದಾಳಿ ಮಾಡಿದ್ದೇವೆ, ನಾವು ವಶಪಡಿಸ್ಕೊಂಡಿದ್ದೇವೆ ಅನ್ಕೊಂಡು ಅದನ್ನೆಲ್ಲ ತೋರಿಸ್ಬೇಕು ಅವರು ಸಾರ್ವಜನಿಕರಿಗೆ. ಹೌದು, ಎಂತ ಮಾಡ್ತಾರೆ ಬೇಕಲ್ಲ ಏನು ಮಾಡಿದ್ರು. 450 ಬೆಕ್ಕು, 250 ಬೆಕ್ಕು, 450 ನಾಯಿಗಳು ಮರಿಗಳು ಮಾಡಿದ ನನ್ನ ಹತ್ರ. ಅಷ್ಟನ್ನು ದಾಳಿ ಮಾಡಿ ತಗೊಂಡು ಹೋದ್ರಲ್ಲ, ಅದೆಷ್ಟು ವಿಡಿಯೋ ರಿಲೀಸ್ ಮಾಡಿ ಅವರು. ಅಲ್ಲ ಮತ್ತೆ ನೀವು ಬೇರೆ ಬೇರೆ ಕಡೆ ಫೋನ್ ಮಾಡಿದ್ರೆ ಹಾವಲ್ಲಿ ಹಿಡುಕಲ್ ಹೋತ್ರಲ್ಲ ನಿನ್ನೆ ಈ ಕಾರ್ಯಕ್ರಮ ಬಿಟ್ಟೆ ಹೌದು ನಿನ್ನೆ ಸತಿ ಹೋಗಿರಲ್ಲ ಅದೇ ಹೇಳೋದು. ಅಲ್ಲ ನೀವು ಇಷ್ಟೆಲ್ಲ ಜನಗಳು ಹೆಲ್ಪ್ ಮಾಡ್ತೀರಿ ಮರ, ಅದು ಪದೇ ಪದೇ ನಿಮ್ಮ ಮೇಲೆ 1 ಗಂಟೆ ರಾತ್ರಿ ಕೊಡ್ಚಾದಲ್ಲಿ ಫೋನ್ ಬಂದಿದೆ, ಹೋಗಿದೆ ಕಾಳಿಗೆ ಹಿಡಿದಕ್ಕೆ. ಅಲ್ಲ ಅದೇ
ಅಲ್ಲ ಕೆಲವರು ಹೇಳುದು ಐತಾಳ್ರ ಈ ಪ್ರಾಣಿಗಳು ಕ್ಲೀನ್ ಇಟ್ಕೊಂತಿಲ್ಲ ಮತ್ತೆ ಗಲೀಜು ಕ್ಲೀನ್ ಅಂದ್ರೆ ಪ್ರಾಣಿಗಳಿದ್ದಲ್ಲಿ ಕ್ಲೀನ್ ಇರುವುದಿಲ್ಲ. ಇರುದಿಲ್ಲ ಅಲ್ಲ. ಬೆಳಿಗ್ಗೆ ಎದ್ದು ಬಂದ್ರೆ ಬೆಳಿಗ್ಗೆ ಎದ್ದು ಬಂದ್ರೆ ಕ್ಲೀನ್ ಇರುವುದಿಲ್ಲ. ಯಾಕಂದ್ರೆ ನೋಡಿ ಅಲ್ಲಿ ಕೆಲಸದವರು ಎಷ್ಟು 6 ಜನ ಕೆಲಸಕ್ಕಿದ್ರು. ನೋಡಿ 6 ಜನ ಕೆಲಸಕ್ಕಿದ್ರು. ಇವರಿಗೆಲ್ಲ ಸಂಬಳ ಕೊಡ್ಬೇಕು ಡೈಲಿ. ಹೌದು ಅದೇ ನೀವು ಸಂಬಳ ಕೊಡ್ತಾರೆ. ಸಂಬಳ ಆಗುತ್ತೆ. ಅದೇ ಐತಾಳ್ರ ಡೈಲಿ ಎಷ್ಟು ಖರ್ಚು ಬೀಳುತ್ತೆ ನಿಮಗೆ ಈ ಕಾಲ? 10,000 ಈಗ ಖರ್ಚಿದೆ. ಖರ್ಚು ಬೀಳುತ್ತಲ್ಲ. ಹೌದು ಅದೇ ಹಾವಿಗೆ ಕೊಂದು ಇದನ್ನೆಲ್ಲ ತೆಗೆದು ಇವ್ರಿಗೆ ಕೊಡುದು. ಇವ್ರಿಗೆ ಕೊಡುದಲ್ಲ. ನಾನು ಏನು ಮಾಡಲಿಲ್ಲ. ನಾನು ನೋಡಿದ್ರೆ ಗೊತ್ತಾಗುದಿಲ್ಲ. ಗೊತ್ತಾಗುತ್ತೆ ಅದೇ ಹೇಳಿದ್ದೆ ಅಲ್ಲ. ಮತ್ತೆ ಈ ಕೆಲವರೆಲ್ಲ ಈ ಪ್ರಾಣಿ ಬಿಟ್ಟು ಹೋಗ್ತಾರಲ್ಲ, ದುಡ್ಡು ಅಂತ ಕೊಡುವಿಲ್ಲ ಏನಲ್ಲ, ಫ್ರೀ ಕೊಟ್ಟರೆ ತಗೊಳ್ತೇನೆ. ಇಂದಿನ ಇದು ಅಕ್ಕಿ ತಂದು ಹಾಕ್ತಾರೆ ಕೆಲವರು ಅವ್ರ ಕೂಟಕ್ಕೆ. ಅಲ್ಲ ಕೆಲವರು ಹಾಗೆ ಹೋದ್ರು. ಅಲ್ಲ ಅವರಿಗೆಲ್ಲ ಕೊಂದರು ಅಷ್ಟೇ. ಹೌದಲ್ಲ. ಕೊಟ್ಟರೆ ತಗಂತೆ ಹಾಗೆ ಬರ್ತಾನೆ. ಹಾಗೆ ಬರುದಿತ್ತಲ್ಲ ಒಂದ್ಸಲ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚು ಹಾವುಗಳನ್ನ ರಕ್ಷಣೆ ಮಾಡೋದು ಜಾಸ್ತಿ. ಜಾಸ್ತಿ ಅಲ್ಲ. ಹಾವುಗಳು ನಮ್ಮ ಆರಾಧ್ಯ ದೇವರು ಅಂತ ನಾವು ಪೂಜೆ ಮಾಡ್ತಾ ಇತ್ತು ದಕ್ಷಿಣ ಕನ್ನಡದಲ್ಲಿ. ಹೌದದೇ ನಾಗನ್ನ ಅದು ನಾಗರಾಧನೆ ಮಾಡ್ತಾರೆ. ನಾಗನ ಬಗ್ಗೆ ಬೇಕಾದ ಇದು ಬರುತ್ತೆ. ಆದ್ರೆ ನಾಗನ ಉಳಿಸೋರು ಮಾತ್ರ ಯಾರು ಇಲ್ಲ. ಯಾರಿಲ್ಲ. ಹೌದದೇ ಪೆಟ್ಟಾದ ಹಾವನ್ನು ತಗೊಂಡು ಹಾಡಿ ಬದಿ ಬಿಸಾಡಿ ಅನ್ನತ್ತೆ ಅರಣ್ಯ ಇಲಾಖೆ. ಅಲ್ಲ ಬೇರೆ ಪ್ರಾಣಿ ತಿನ್ಲಿಕ್ಕೋಸ್ಕರ ಇರುವುದು ಅದು. ಅದು ನೀನೆಂತ ರಕ್ಷಣೆ ಮಾಡುದು ಅಂತ ನಿಮ್ಗೆ ಅಲ್ಲ. ನನಗೆ ಹೌದು. ಹಾಗಿದ್ರೆ ಆ ಕಾನೂನೆಲ್ಲ ಯಾಕೆ? ಹೌದದೇ ಹಾವುಗಳನ್ನ ಈಗ ನಾಗಮಂಡಲ ಮಾಡ್ತಾರೆ. ಮತ್ತೆ ನಾಗನಿಗೆ ಬೇಕಾದಷ್ಟು ಸೇವೆಗಳು ಅದು ಇದು ಅಂತೆಲ್ಲ ಮಾಡ್ತಾರೆ. ನಾಗನಿಗೆ ನಿಜವಾದ ನಾಗನಿಗೆ ಬೆಂಬಲ ಇಲ್ಲ. ನಾಗನ ಉಳಿಸೋರಿಗೆ ಬೆಂಬಲ ಇಲ್ಲ. ಇಲ್ಲ. ಹೌದು ಸಪೋರ್ಟ್ ಮಾಡೋರು ಯಾರಿಲ್ಲ. ಸಪೋರ್ಟ್ ಮಾಡೋರಿಲ್ಲ. ಬ್ರಹ್ಮಕುಲ ಅಂತ ಬಡ್ಕೊಂಡ್ರು. ದರ್ಶನ ಬಂದಲ್ಲೂ ಅಷ್ಟೇ ಬ್ರಹ್ಮ ಕುಟುಂಬ ಮುಂದೆ ಬರಲಿ ಅನ್ನೋದು. ಬ್ರಹ್ಮ ಕುಟುಂಬ ಏನು ಕಾಪಾಡಿದೆ ನಾಗನ್ನ? ಅಲ್ಲ ಇದು ಮೊನ್ನೆ ಮುಂದೆ ಬಂದು ನಾಗನ ರಕ್ಷಣೆ ಮಾಡುವವರಿಗೆ ಬೆಂಬಲ ಕೊಡ್ಬೇಕು. ಹೌದು ಕರೆಕ್ಟ್. ಅಲ್ಲ ಇದು ಮೊನ್ನೆ ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದವರು ಪೇಟದವರು? 10 ಗಂಟೆಗೆ. 10 ಗಂಟೆ ಬಂದಿದ್ದ. ಅಲ್ಲ ಬಂದು ಅವ್ರೇನು ಸಿಗ್ಲಿಲ್ಲ. ಇದು ಬೆಕ್ಕಲ್ಲ ತಗೊಂಡು ಎಷ್ಟು ಅಲ್ಲ? ಅಲ್ಲ ಬೆಕ್ಕು ಎಲ್ಲದೂ ಖಾಲಿ ಮಾಡ್ಕೊಂಡು ಬಂದದ್ದು. ಆದ್ರೆ ಜನ ಬಿಡ್ಲಿಲ್ಲ. ಜನ ಫುಲ್ ಇದ್ದೀರಲ್ಲ. ಅದೇ ಜನರಲ್ ಸಪೋರ್ಟ್ ಇತ್ತಲ್ಲ ಒಳ್ಳೆ. ಸಪೋರ್ಟ್ ನನಗೆ ಖಂಡಿತ ಎಷ್ಟೊತ್ತಿಗೂ ಇದೆ. ಹೌದು ಅದೇ ಅಂದ್ರೆ ನೀವೀಗ ಎಲ್ಲರೂ ಫ್ರೀ ಆಗಿ ಪಾಪ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಿ. ಒಂದು ಹಾವಿಗೆ ಆಕ್ಸಿಡೆಂಟ್ ಆಯ್ತು ಅಥವಾ ನಾಯಿ ಕಚ್ಚಿದಂದ್ರೆ ಯಾವ ಅರಣ್ಯ ಇಲಾಖೆಯವರು ಮಾಡುದಿಲ್ಲ ಇದನ್ನ. ಹೌದು ನಾನೇ ಮಾಡ್ಬೇಕು. ನಾನೀಗ ಮನೆಯವರು ಅಲ್ಲಿ ನಾನು ಮನೆಗೆ ತರುದಿಲ್ಲ. ಈಗ ಹಾವುಗಳನ್ನ ಎಲ್ಲಿ ಸಿಕ್ಕಿದ್ರೆ ಅವ್ರ ಹತ್ರ ವ್ಯವಸ್ಥೆ ಮಾಡಿ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿ ಬರ್ತೇವೆ. ಇಲ್ಲಿ ಬಂದಿರೋದ್ರಲ್ಲಿ ಇವ್ರು ಗಾಳಿ ಮಾಡಿ ತಗೊಂಡು ಹೋಗುದು. ಪದೇ ಪದೇ ಇರ್ತಲ್ಲ. ಮೊನ್ನೆ ಒಂದು ಕಟ್ಪಾಡಿಲಿ ಹಾವು ನಾಯಿ ಹಿಡಿತಂತೆ. ನಾನು ಹೋಗುವಾಗ ಗದ್ದೆ ಹೋಗಿದೆ. ಮಾಡಿದ್ರೆ ಒಡಿಯ ಬಂದಾಯ್ತು. ಹೌದಾ? ಅರಣ್ಯ ಇಲಾಖೆಯವರು. ಹೌದು ಗೊತ್ತಾಗುವ ಮಾರೋರಿ ಯಾರಿಗೆ ಗೊತ್ತು? ಕಾಜೆ ಬಂದು ಹೇಳುತ್ತೇನೆ ಅವ್ರಿಗೆ. ಅಲ್ಲ ಅವ್ರಿಗೆ ಅಷ್ಟು ಬೇಗ ಮಾಹಿತಿ ಗೊತ್ತಾಗುದು ಹೆಂಗಾರ ಅದಕ್ಕೆ? ದೇವರಿಗೆ ಗೊತ್ತುಂಟು ಕೆಲಸದವರು. ಕೆಲಸ ಮಾಡೋರಲ್ಲ. ಪ್ರಾಣಿ ಇರ್ಲಿ ಇಲ್ಲದೆ ಇಲ್ಲಿ ಕೆಲಸ ಕೊಡ್ತಾರಲ್ಲ. ಯಾಕಂದ್ರೆ ಅವ್ರನ್ನ ತೆಗೆದು ಹಾಕುದಿಲ್ಲ. ಇವ್ರ ಹತ್ರ ಕೇಳಿ. ಇವ ಬ್ಯಾಂಕ್ ಉದ್ಯೋಗಿ. ಇವ್ರ ಇವ ಪಂಚಾಯತ್ ಕೆಲಸ ಮಾಡ್ತಾರಲ್ಲ. ಅದೆಲ್ಲ ಬಿಟ್ಟು ನನ್ನಂತ ಕೆಲಸ ಬಂದಿದೆ. ಹೌದು ಅದೆಲ್ಲ ಗೌರ್ಮೆಂಟ್ ಸಂಬಳ. ಅದನ್ನೆಲ್ಲ ಬಿಟ್ಟು ನಮ್ಮ ನೆಮ್ಮದಿ ಹುಡ್ಕೊಂಡು ಬಂದಿದ್ದವರು. ಹೇಳಿ ಅವ್ರ ಹತ್ರ ಮಾತಾಡ್ತೀವಿ. ಹೌದು ಡೈಲಿ ದಿನಕ್ಕೆ 1,000 ರೂಪಾಯಿ ನಮ್ಗೆ ಸಂಬಳ ಕೊಡ್ಬೇಕು ಸರ್. ಹೌದಲ್ಲ. ಅವರು ಪಾಪ ಊಟಕ್ಕೆ ತಿಂಡಿಗೆ ಇವತ್ತಿನ ಒಂದು ದಿನವೂ ನಾವು ಕಮ್ಮಿ ಮಾಡ್ಲಿಲ್ಲ ಅಲ್ಲ. ಇಲ್ಲ ಒಂದು ದಿವಸ ಕಮ್ಮಿ ಮಾಡ್ಲಿಲ್ಲ. ಹೌದು ಅಲ್ಲ ಪಾಪ ಅವರಿಗೆ ಯಾವ್ದು ಇನ್ಕಮ್ ಇಲ್ಲ. ಇದೆಲ್ಲ ಮಾಡ್ಕಲ್ಲ ಬಾರಿ ಕಷ್ಟ ಅಲ್ಲ. ಅದೇ ಹೇಳದೆ ಬೇರೆ ಬೇರೆ ಕಡೆಯಿಂದಲ್ಲ ಪರಿಸ್ಥಿತಿ ಅವ್ರ ಕಷ್ಟದಲ್ಲಿ ಹೆಂಗಿದ್ರು ಅಂತ ಅವರಿಗೆ ಗೊತ್ತೇನೋ. ಅಲ್ಲ ಮತ್ತೆ ಕೆಲವರು ಹೇಳ್ತಾರೆ ಆಯ್ತಾ ಪ್ರಾಣಿಗಳು ಸಾಕಿ ದುಡ್ಡು ಮಾಡ್ರ ಅಂತ ಹೇಳಿದ್ರೆ ಅದಕ್ಕೆ ಎಂತ ಹೇಳ್ತಾರೆ? ಕೆಲವರೆಲ್ಲ ಹೇಳುವಂತದ್ದು ಅಲ್ಲ. ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಕಂಡ್ರೆ ಮತ್ತೆ ಗೊತ್ತಾಗ್ತದೆ ಅಲ್ಲಿ ಹೇಳಿ. ಅದೇ ದಿನಕ್ಕೆ 10 ಕೆಜಿ 10 ಸೇರ್ ರೈಸ್ ಬೇಯಿಸ್ತಾರೆ ಬೆಳಿಗ್ಗೆ. ನಾಯಿಗಳಿಗೆ ಕೊಡ್ಬೇಕು. ಹೌದಲ್ಲ. ಅದ್ಮೇಲೆ ಸಂಜೆ ಮತ್ತೆ ಪುನಃ 10 ಕೆಜಿ ಬೇಯಿಸ್ಬೇಕು. 20 ಲೀಟರ್ ಹಾಲು ಆಡಿನ ಮರಿಗೆ. ಇದೆಲ್ಲ ಯಾರು ಕೊಡುದು ಗುರುಗಳೇ? ಅದೇ ಅದಕ್ಕೆಲ್ಲ ಖರ್ಚು ತುಂಬಾ ಇತ್ತಲ್ಲ ಮಾರ. ಖರ್ಚು ಎಷ್ಟಾಗ್ತದೆ ಹಾಲಿಗೆ? ಹೌದು ಅದೇ. ನಾವಿಲ್ಲಿ ದನ ಕಟ್ಕೊಂಡು ಗೇಣಿ ಗದ್ದೆ ಮಾಡ್ಕೊಂಡು ನಾನು ರೈತ. ದನ ಎಷ್ಟಿತ್ತು ಒಟ್ಟಿಗೆ ನಿಮ್ಮ ಹತ್ರ? ಒಂದು 50-60 ಇತ್ತಲ್ಲ. ಅದೇನು ಸ್ವಲ್ಪ ಇನ್ಕಮ್ ಅಲ್ಲ. ಇನ್ಕಮ್ ಅಂದ್ರೆ ಜಾಸ್ತಿ. ಹೌದು ಅದೇ. ನಾನು 18 ಎಕರೆ ಗೇಣಿ ಗದ್ದೆ ಮಾಡಿದೆ. ಅದಕ್ಕೆ ಗದ್ದೆ ಗೊಬ್ಬರ ಬೇಕು. ಅದಕ್ಕೋಸ್ಕರ ದನ ಸಾಕು ನಾನು. ಅಷ್ಟೇ ಅಲ್ಲ. ಅಲ್ಲ ಕಾರಣ ನೀವು ಇಷ್ಟೆಲ್ಲ ಜನಗಳಿಗೆ ಹೆಲ್ಪ್ ಮಾಡ್ತೀರಿ. ಇದೆಲ್ಲ ಹೇಗಿದ್ದು ದನಗಳು ಹೇಗಿದ್ದು ನೋಡಿ. ಅದೇ ಅದೇ ದನ ಸಾಕು ರೀತಿಯಾಗಿ ಕೇಳ್ತಾವ ಪೇಡ್ದವ. ಹೌದಲ್ಲ. ಇನ್ನು ಹೇಗಿರ್ಬೇಕು? ಅದೇ ಅದೆಲ್ಲದಕ್ಕಿಂತ ಹೆಚ್ಚು ಅವ್ರು ಬರುವಾಗ ಹೋದ್ಸಲ 2007 ಬರುವಾಗ ದನ ಕರು ಹಾಕಿದೆ. ಕಸ ಬರ್ತಾ ಇದೆ. ಡಾಕ್ಟರ್ ಕರೆದು ಹೇಳ್ತಾಳೆ ಅವಳು ಒಂದು ಹೆಣ್ಣ ಕೇಳು ನಾನು. ಇದು ಇಲ್ಲಿ ನೋಡಿ ಬರೀ ಇದು ಕೊಳತು ಹೋಗಿದೆ ಇದೆಲ್ಲ. ಇದನ್ನೊಂದು ಕ್ಲೀನ್ ಮಾಡಿದ್ರು ನೋಡಿ ಇಲ್ಲಿ ಕೊಳತು ಹೋಗಿದೆ ಅಂತಾಳೆ. ನಾನು ಕೇಳಿದ್ರೆ ನೀನು ಒಂದು ಹೆಣ್ಣಿನ ಬಗ್ಗೆ ಏನಂತ ಗೊತ್ತಿಲ್ವಾ ನಿಂಗೆ ಹೇಳುವಾಗ? ಅಲ್ಲ ಅವ್ರು ಅಷ್ಟೆಲ್ಲ ಮಾತಾಡೋದು ಒಂದು ವ್ಯವಸ್ಥೆ ಮಾಡಿಕೊಳ್ಳಕ್ಕಲ್ಲ ಅವರಿಗೆಲ್ಲ. ಮಾಡಿಯಲ್ಲ ನನಗೆ ಫಂಡಿದೆ ಬೇಕಾದಷ್ಟು. ಫಂಡಿಗೋಸ್ಕರ ಇಂಥ ದಾಳಿ ಅಂತ ಮಾಡುದು. ಹೌದದೇ. ಇವ್ರು ನಮ್ಗೆ ಹಣ ದಾಳಿ ಕೊಡ್ಲಿ. ನಾನು ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಮಾಡ್ತೀನಿ. ಹೌದು ವ್ಯವಸ್ಥೆ ಮಾಡಿಕೊಟ್ರೆ ಕ್ಲೀನ್ ಮಾಡಿ ಗೊತ್ತಲ್ಲ. ಅದೇ ಸ್ವಲ್ಪ ಹೆಲ್ಪ್ ಮಾಡ್ಲಿ ನಮಗೆ. ಹೌದು ಹೆಲ್ಪ್ ಮಾಡುವಿಲ್ಲ ಅಲ್ಲ. ಕಣ್ ಇವರೆಲ್ಲ ಕೆಲಸ ಮಾಡೋರಲ್ಲ ಇವರೆಲ್ಲ. ಹೌದು ಅದೇ.
ಇವ ಜಿಮ್ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್ ಹೌದಾ? ಸುಧಾ ಅಂತ. ಹಾ. ಇವ ನೋಡಿ ಇವತ್ತು ನೆಮ್ಮದಿಗೋಸ್ಕರ ನಮ್ಮಲ್ಲಿ ಓ, ನಿಮ್ಮಲ್ಲಿ ಏನು ಮಾಡ್ತಿದ್ರಲ್ಲ? ನೆಮ್ಮದಿ ಅಲ್ಲ? ಹಾ, ಅದೇ ನೆಮ್ಮದಿ ಸಿಗುತ್ತೆ. ಎಷ್ಟೋ ನಾಯಿ ನಾ ಬೀದಂಗೆ ಬಿದ್ದ ಎಷ್ಟೋ ಉಗ್ದಿದ್ದೆ ನಾನು. ಆದ್ರೆ ಇದು ನಮ್ಮ ಅಲ್ಲ ಪಾಪ ಈ ಪೆಟ್ಟ ನಾ ಯಾವನ್ನ ಆರೈಕೆ ಮಾಡ್ಕೊಳ್ಳ ಕಷ್ಟ ಇಲ್ಲ ಮಾರ್ರೆ. ಹೌದು, ಅದೇ ಹೇಳೋದು. ಹೌದು, ಅದೇ ಹೌದು, ಅದೇ. ಬಿಟ್ರೆ ಎಲ್ಲರಿಗೂ ಬಾಯಿ ಆಗತ್ತದ. ನಮ್ ಇಬ್ಬರಿಗೆ ಅದನ್ನ ತಗೊಂಡೋಗ್ತೀನಿ ಅಂದ್ರೆ ತಗೊಂಡೋದ್ರೆ ನಾವು ಕುತ್ತಿಗೆ ಹಾಕತ್ತೇನೆ ಅಂದೆ. ಗ್ಯಾರಂಟಿ ನಾನು ಮನೆ ತಂದಿದ್ದ ಪ್ರಾಣಿ ಯಾರು ಇರ್ಲಿಲ್ಲ, ಇಲ್ಲಿ ತಂದಿಟ್ಟಿದ್ದು. ಒಂದು ವಿಷಯ ಇಲ್ಲ ಸರ್, ನಮಗೆ ಪ್ರಾಣಿ ದಯಾ ಸಂಘ ಅಂತಾರಲ್ಲ, ಅವ್ರ ಮನೆಗೆ ಎಷ್ಟು ಪ್ರಾಣಿ ಇದೆ ಅಂದ್ರೆ ಅವ್ರ ಮನೆಗೆ ಮಾಂಸಾಹಾರಿ ಮಾಂಸ ಇರ್ಬೋದು, ಆದ್ರೆ ಅವ್ರ ಮನೆಗೆ ಎಷ್ಟೊಂದು ಪ್ರಾಣಿಗಳಿದೆ ಅದು ಕೇಳ್ಬೇಕು. ಹೌದಲ್ಲ? ನಾನು ಒಂದು ನಾಯಿ ಸಾಕಿರ, ಒಂದು ಕೋಳಿ ಸಾಕಿರ, ಇಲ್ಲ ಒಂದು ಬೆಕ್ಕು ಸಾಕಿರ ಅಷ್ಟೇ. ಸಾಕು ಪ್ರಾಣಿಗಳನ್ನು 3 ದಿನ ಅವನ ಆಸ್ಪತ್ರೆ ಔಷಧಿ ಮಾಡಿದವನಿಗೆ ಅದನ್ನ ತಗೊಂಡೋದ್ರಲ್ಲ? ಮನೆಯೊಳಗೆ ಬಂದಿದ್ರು ಮತ್ತೆ? ಅಲ್ಲ, ಅವ್ರಿಗೆ ಮನೆಯೊಳಗೆ ಓಪನ್ ಪರ್ಮಿಷನ್ ಇಲ್ಲಲ್ಲ, ಆಕ್ಚುಲಿ ಇಲ್ಲಲ್ಲ. ಒಂದು ಬೆಕ್ಕಿಗೆ ಅನ್ನ ಗೊತ್ತಿಲ್ಲ ಅವ್ರಿಗೆಲ್ಲ, ಒಂದು ಬೆಕ್ಕಿಗೆ ಅನ್ನ ಹಾಕಿದ್ರೆ ಅವ್ರಿಗೆ ಅಲ್ಲ, ಒಂದು ಬೆಕ್ಕಿಗೆ ಅಲ್ಲಿ ಒಂದು ನಾಯಿಗೆ ಎಲ್ಲ ಅನ್ನ ಹಾಕ್ತಾರೆ ಅಲ್ಲ? ಅದೇ ಏನ್ ದೊಡ್ಡ ಗಾಡಿ ಪೊಲೀಸರು ಏನ್ ಇಲ್ಲಿ ದೊಡ್ಡ ಸ್ಮಗ್ಲಿಂಗ್ ನಡೀತಾ ಇದೆ. ಪ್ರೀತಿ ಅದೇ ಹೇಳೋದು. ನೋಡಿ ಇನ್ನೊಬ್ಬ ಬಂದ ನಮ್ ಕೆಲಸದವರು ಎಷ್ಟು ಜನ ಇವರಿದ್ರು ಕಾಣಿ. ಸಪ್ತತ್ತಿ ರಸ್ತಿಗುಟ್ಟಿ ಅಲ್ಲ? ದೊಡ್ಡ ಕೆಲಸ ನಮ್ಮಲ್ಲಿ ಬಂದ BME ಮಾಸ್ಟರ್ ಪಾರ್ಟ್ಸ್ ರಾಷ್ಟ್ರಪತಿ ಭವನ ಕೆಲಸ ಐತಿ, ಯಾವ್ದು ಒಡೆಯದೆ ಇನ್ನೊಂದು ಕೆಲಸ ಕೊಟ್ಟಿ. ಏನೋ ಎಷ್ಟೋ ಜೀವಿಗಳಿಗೆ ಆಶ್ರಯ ಕೊಟ್ರು. ಎಲ್ಲದಕ್ಕೂ ಇದು ಮಾಡ್ತಾರಲ್ಲ, ಸೇವೆ ಮಾಡ್ತಾರಲ್ಲ ಅವ್ರು. ಅದೇ ತಗಂತಿಲ್ಲ, ಎಲ್ಲ ಒಂದು ಹಾವು ರಸ್ತೆ ಮೇಲೆ ಬೀಳಿ ಅದನ್ನ ತಂದು ಸಮ್ಮಟ್ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಂಗ್ರೆ. ಹೌದು, ಅದು ಮಾಡ್ತಾರೆ. ಇಲ್ಲ ಅದೇ ಒಂದ್ ನಾಯಿ ತಗೋರ ಅವ್ರು ಎಂತ ಮಾಡುದಿಲ್ಲ, ಕೈ ಕುಯ್ಕೋ ಅಲ್ಲ. ಮತ್ತೆ ವ್ಯವಸ್ಥೆ ಕರೆಕ್ಟ್ ಮಾಡೋರು ಮಾತ್ರ ಅಲ್ಲ ಆಯ್ತು. ಅದೇ ಹೇಳುದು. ಅದೇ ಅಲ್ಲ, ಡಿಪಾರ್ಟ್ಮೆಂಟ್ ಅಂತಕ್ಕೆ ಅರಣ್ಯ ಇಲಾಖೆಯಲ್ಲಿ ಪಶು ಇಲಾಖೆಯಲ್ಲಿ ಏನಾದ್ರು ಮಾಡ್ಬೇಕು. ಇಂಜೆಕ್ಷನ್ ಕೊಡ್ತಾರೆ. ಅಲ್ಲ ಆಯ್ತಲ್ಲ, ನೀವು ಕೊನೆಯದಾಗ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಅಲ್ಲ, ಹೇಳೋದು ಇಷ್ಟೇ, ನನಗೆ ಬೆಂಬಲ ಕೊಡಿ, ಹಾವು ರಕ್ಷಣೆ ಮಾಡಲಿಕ್ಕೆ ಒಂದು ಪರ್ಮಿಷನ್ ಮಾಡಿಸ್ಕೊಡಿ. ಅಲ್ಲ ಅಷ್ಟೇ ಅಲ್ಲ? ಅದೇ ನಾನು ಇರೋ ತನಕ ಪ್ರಾಣಿಗಳ ರಕ್ಷಣೆ ಮಾಡೋದು ಕೈ ಮಾಡುದಿಲ್ಲ. ಅಲ್ಲ, ಕೈ ಮಾಡುದಿಲ್ಲ. ಅದು ಎಂತ ಗೊತ್ತಾ, ಕೆಲವರು ಐತಲ್ಲ ಇಷ್ಟೆಲ್ಲ ರೈಡ್ ಆದ್ರೆ ಇತ್ತಲ್ಲ, ಪ್ರಾಣಿಗಳನ್ನ ಪದೇ ಸಾಕ್ತಾರೆ ಒಂದೊಂದು. ನನ್ನ ಭೂಮಿ ಕಳಿಸಿದ್ದೆ ಪ್ರಾಣಿಗಳ ಸೇವೆ ಮಾಡಿ ಗೊತ್ತಲ್ಲ? ಅಲ್ಲ? ಒಂದು ಔಷಧ ಹೇಳ್ತೀರಿ, ಅದರಿಂದ ಎಷ್ಟು ಜೀವ ಸಾಯ್ತು ಅಂತ. ಹೌದು, ಅದೇ ಹೇಳೋದು. ಆ ಹಾವು ತಿನ್ನುತ್ತೆ ಇಲ್ಲಿನ, ಆ ಇಲಿ ಆ ಹಾವಿಗೆ ಚರ್ಮ ರೋಗ ಬರುತ್ತೆ. ಅದನ್ನೆಲ್ಲ ಯಾರು ಕೇಳೋರಿದ್ರು? ಇದು ಆಹಾರ ಸರಪಳಿ ಅಲ್ಲ ಇದು. ಹೌದು, ನಾವು ಅವರನ್ನು ಸಾಯಿಸುವಂತ ಕ್ರಮ ಇದು ಅಲ್ಲ. ಆಯ್ತಲ್ಲ, ಈಗ ಇಷ್ಟೆಲ್ಲ 40 ವರ್ಷ ಸೇವೆ ಮಾಡ್ತಿದ್ರೆ ನಿಮ್ಮ ಮನೆ ಕಂಡ್ರೆ ನಮ್ಗೆ ಬೇಜಾರಾಗ್ತದೆ. ಅಲ್ಲ ಹೇಳುದು. ಹೌದು. ಅಲ್ಲ, ಈಗ ನಿಮ್ಗೊಂದಲ್ಲ, ನಿಮ್ಮ ಮನೆಯಲ್ಲಿ ಮಕ್ಕಳು ಮತ್ತೆ ಹೆಂಡತಿ ಅವರಿಗೆಲ್ಲ ಬೇಜಾರಲ್ಲ ಈಗೆಲ್ಲ ಆದ್ರೆ? ಅಲ್ಲ, ಮದುವೆ ಆದವರು. ಹೌದು. ಇನ್ನೂ ನೋಡ್ಲಿಲ್ಲ, ಬೆಂಗಳೂರು. ಬೆಂಗಳೂರಾ? ಹಾ. ಅಲ್ಲ, ಈಗ ಒಂಥರ ಬೇಜಾರು, ಅವ್ರಿಗೆ ಮನಸ್ಸಿಗೆ ಬೇಜಾರು ಇರುತ್ತಲ್ಲ. ಸೆಟ್ ಇರಲ್ಲ. ನಂಗೆ ಬೇಕಂತೇಳಿ ನಮ್ಗೆ 2 ಗಂಡು ಮಕ್ಕಳು, ಒಬ್ಬ ಮಗನಿಗೆ 10ನೇ ಕ್ಲಾಸ್, ಒಬ್ಬನಿಗೆ 2ನೇ ಕ್ಲಾಸ್. ಅವನಿಗೆ ಹೊಯ್ಸಳ ಕ್ಷೇತ್ರ ಪ್ರಶಸ್ತಿ ಸಣ್ಣ ವಯಸ್ಸಲ್ಲಿ ಸಿಕ್ಕಿದೆ. ಹೌದು, ಸಿಕ್ಕಿದೆ. ಅವನಿಗೂ ಡಿಪಾರ್ಟ್ಮೆಂಟ್ ಬರುತ್ತೆ, ಸಣ್ಣ ಮಗನ ಹತ್ರ ಹಾವು ಯಾಕೆ ಹಿಡಿಸ್ತೀಯ ಅಂತ. ಯಾಕೆ ಕ್ಷೌರ್ಯ ಪ್ರಶಸ್ತಿ ಯಾಕೆ ಕೊಟ್ಟರು ಇವನು ಬೆಂಬಲಿಸ್ಲಿಕ್ಕೆ? ಹೌದು, ಅದೇ ಅಲ್ಲ? ಹಾವು ಹಿಡಿಬಾರ್ದು ಅಂತ ಹೇಳ್ಬಹುದಲ್ಲ? ಹೌದು, ಒಂದ್ ರೀತಿ ಅವರೇ ಹೇಳು, ಮತ್ತೊಂದ್ ರೀತಿ ಹೇಳುದು ಅವ್ರೆ ಅಲ್ಲ? ಮಗಿನ ಚೂಟುದವರು ಅವ್ರೇ. ಅದೇ ನಾವು ರಕ್ಷಣೆ ಮಾಡೋದು ಮಾಡಿಯೇ ಮಾಡುತ್ತೆ, ಅದನ್ನ ಕೊಲ್ಲುವುದಿಲ್ಲ, ಸ್ಮಗ್ಲಿಂಗ್ ಮಾಡುದಿಲ್ಲ. ಹೌದು, ಅದೇ ಅಲ್ಲೇ ಕಾಣಿ ಎಷ್ಟು ಪೆಟ್ಟಾದ ಪ್ರಾಣಿಗಳ ತಂದು ಇಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ ಕಾಣಿ. ಅದೇ ಅಲ್ಲಿ ಬಿಸಾಡಿ ಹೋತ್ರಲ್ಲ. ಹುಟ್ಟಾಗಿದೆ ಅಂತ 11 ತಿಂಗಳ ಕರು ಹೇಗಿದೆ ನೋಡಿ. ಎಲ್ಲಿ ತೋರಿಸಿ ಬನ್ನಿ. 11 ತಿಂಗಳ ಕರು. ಎಲ್ಲಿ ಯಾವ್ದಿದ? ಎಣ್ಣೆಗಳಿದೆ, ಕೆಸರು. ಅಲ್ಲ, ಕೆಸರು ಅಲ್ಲ. ಕೆಸರು ಆ ಕಡೆಗೆ
ಅದನ್ನ ಹೇಗೆ ಸಾಕಿದ್ರೆ ಅದಕ್ಕೆ ಅರ್ಧ ಚೀಲ ಹಿಂಡಿ ಕೊಡ್ತೇವೆ. ಅಲ್ಲ ಅವರಿಗೆಲ್ಲ ಬಹುಶಃ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂತ ಇರುವುದಿಲ್ಲ ಏನಲ್ಲ. ಪ್ರಾಣಿಗಳ ಬಗ್ಗೆ ABCD ಗೊತ್ತಿಲ್ಲ ಹಾ ಗೊತ್ತಿಲ್ಲ ಅಲ್ಲ. ಯಾರು ಸಾಕಿದವರು ದಾಳಿ ಮಾಡಿ ಮಾತ್ರ ಗೊತ್ತು. ಹಾ ಹೋಗಲ್ಲ ಬರಗಾಲಕ್ಕೆ ಹಾ ಮತ್ತೆ ಎಂತ ಗೊತ್ತೇ, ಈ ಪ್ರಾಣಿಗಳ ಬಗ್ಗೆ ಆರೈಕೆ ಮಾಡುವವರಿಗೆ ಮಾತ್ರ ಅದು ಗೊತ್ತಿರ್ಸ್ಬಿಟ್ರೆ. ಹೌದು ಅದೇ ಹೇಳು. ನಾವು ಮಲಗುವಾಗ 12 ಗಂಟೆ ಆಗುತ್ತೆ, 3 ಗಂಟೆಗೆ ಇರುತ್ತೆ ಅಲ್ಲ. ಪ್ರಾಣಿಗಳು ಚಾಕರಿ ಮಾಡಿ. ಹೌದು ಮತ್ತೆ ಈಗ ಯಾರ ಎಮರ್ಜೆನ್ಸಿ ಅಂದ್ರೆ ಕಾಲ್ ಮಾಡೋರು ಹೋತ್ರಲ್ಲ ನೀವು. ಹೌದು ಹೌದು ಸಮೇತ ಮಾಡುದಿಲ್ಲ. ಮೊನ್ನೆ 3 ದಿನ ಊಟ ಇಲ್ಲ ನಮ್ಗೆ. ಹೌದು ಉಪವಾಸ ಇದ್ದೆ. ಹೋಗ್ತಾ ಇದ್ದೆ ಒಂದೊಂದು ನಂಬಿಕೆಗೆ. ಹೌದು ಅದೇ ಹೇಳುದು. ಆದ್ರೂ ಈ ಸಲ ಆದ್ರೂ ಒಂದು ಬಾರಿ ಬೇಜಾರಲ್ಲ ಮಾರ್ರೆ. ಬೇಜಾರಾದ್ರೂ ಹೌದು ನಾನು ಮಾತ್ರ ಬಿಡುದಿಲ್ಲ. ಇದು ನಮ್ಮನಿಗೆ ನಾನು ಮಾಡ್ತೇನೆ. ಇದಕ್ಕೆಲ್ಲ ಓಡಿ ಮಕ್ಕಳು ಆಯ್ತು ಕೂಡಲೇ ಹೊರಗೆ ಇಟ್ಕೊಂಡು ಹೊಡೆದಕ್ಕೆ ಪೋಸ್ಕೊಡ್ಲಿಕ್ಕೆ ಎಲ್ಲ ಜೋರಿದೆ. ಎಲ್ಲಿದೆ ಅವರಿಗೆ? ನಮ್ಮಲ್ಲಿ ಯಾರೇ ತಂದು ಬಿಲ್ಡಿಂಗ್ ದಾರಿ ಮೇಲೆ ತಗೊಳ್ಳಿ ಪುಷ್ಪಾಲನೆ ಇಲಾಖೆ ಹಾಕಿ ಬರೋದು ನನ್ನ ಕೆಲಸ. ಅಲ್ಲ ಅವರಿಗೆ ದಾಳಿ ಮಾಡೋದು ಎನಿಮಲ್ ಪ್ರಾಣಿಗಳನ್ನ ತಗೊಂಡು ಎಲ್ಲಿ ಇಡ್ತಾರೆ ಅವರಿಗೆ? ಅಲ್ಲಿ ಯಾವ 6 ವರ್ಷದ ಮೃಗಾಲ ಇಕ್ಕದು. ಹೌದಾ? ಅವ್ರು ನಮ್ಮ ಸಾರ್ವಜನಿಕರು ಕೇಳಬೇಕಿದೆ. ಹಾ ಅದು ಏನಾಗಿದೆ ಆಯ್ತಾಳ್ರ ತಗೊಂಡೋದನ್ನ ಹಾ ತಗೊಂಡೋದನ್ನ ಮಾತ್ರ ರಿಲೀಸ್ ಮಾಡೋದಲ್ಲ. ಹೌದು. ಉಳಿಸಿದ ರಿಲೀಸ್ ಮಾಡ್ಲಿ ಇವರು. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ. ಇಲ್ಲ ಹಾ ಅದನ್ನ ಬಿಡುದಿಲ್ಲ ನನಗೆ. ಅದು ಏನಾಯ್ತು ಅಂತ ಕೇಳ್ಬೇಕು, ಬಿಡುದಿಲ್ಲ. ಅಲ್ಟಿ ಹಾಕಿ ಕೇಳ್ತೇನೆ, ಬಿಡುದಿಲ್ಲ. ನಾವು ಒಂದು ಜೀವಿ ಪ್ರತಿಯೊಂದಕ್ಕೂ ಊಟ ಹಾಕ್ತೇವೆ. ಹೊರಗಡೆ ಮತ್ತೆ ನವಿಲಿ ಸಮೇತ ಭತ್ತ ಹಾಕ್ತೇವೆ ಡೈಲಿ. ಆಯ್ತಲ್ಲ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ತೀರಿ ನಮ್ಮ ವೀಕ್ಷಕರಿಗೆಲ್ಲ? 9342444063. ಮತ್ತೆ ಏನಾದ್ರು ಹಣ ಸಹಾಯ ಮಾಡೋರಿದ್ರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೇನೆ ನಾನು. ಹಣ ಸಹಾಯ ಮಾಡೋರಿದ್ರೆ 996-496-5868. ನೇರವಾಗಿ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಲಕ್ಕಲ್ಲ ನಿಮ್ಮನ್ನೇ? ಯಾವ್ದು ಹೇಳಿ? ನೇರವಾಗಿ ಬಂದು ಕಂಡುಕೊಳ್ಳಲ್ಲ ಮಾಡ್ಬೋದು. ಅದೇ ಇಲ್ಲಿದ್ರೆ ಈ ಫೋನ್ ಪೇಗೆ ಸಹಾಯ ಮಾಡ್ಬೋದು. ಸ್ಕ್ಯಾನ್ ಕೊಡ್ತೇವೆ, ಸ್ಕ್ಯಾನ್ ಹಾಕಿ. ಸರಿ ಆಯ್ತು.